ದೇವರಿಲ್ಲ ಅಂತಾರೆ. ತಾಯಿ ಮಡಿಲಿಗೆ ಈ ಜಗತ್ತಿನಲ್ಲಿ ಯಾವುದು ಸರಿಸಾಟಿ ಇಲ್ಲ. ಅಮ್ಮನ ಮಡಿಲಲ್ಲಿ ಮಗು ಪಡೆಯುವ ಆ ಸುಖ, ಆ ಭದ್ರತೆ ಬೆಲೆ ಕಟ್ಟಲಾಗದು. ಆದರೆ ಆ ಅಮ್ಮನ ಮಡಿಲನ್ನು ಬಿಟ್ಟರೆ ಮಗುವಿಗೆ ಪರಮ ಸುಖ ನೀಡುವುದು ಮರದ ಈ ಒಂದು ತೊಟ್ಟಿಲು. ತಾಯಿ ತನ್ನ ಕೈಯಾರೆ ಜೋಗುಳ ಹಾಡುತ್ತಾ ಮಗುವನ್ನ ತೂಗುವಾಗ ಆ ತೊಟ್ಟಿಲು ಬರೀ ಮರದ ತುಂಡಾಗಿ ಉಳಿಯುವುದಿಲ್ಲ. ಅದು ಮಗುವಿನ ಮೊದಲ ಕನಸಿನ ಲೋಕವಾಗುತ್ತದೆ. ರಾಜ ವೈಭೋಗದ ಸಂಕೇತ, ನೂರಾರು ವರ್ಷಗಳ ಕಲಾ ಶ್ರೀಮಂತಿಕೆ, ಬಣ್ಣ ಬಣ್ಣದ ಕಲಾಕೃತಿಗಳ ಸಂಗಮ, ಅದುವೇ ಉತ್ತರ ಕರ್ನಾಟಕದ ಹೆಮ್ಮೆ ಕಲಘಟಗಿ ಬಣ್ಣದ ತೊಟ್ಟಿಲು. ಇಂದು ಈ ತೊಟ್ಟಿಲು ಮತ್ತೆ ಸುದ್ದಿಯಲ್ಲಿದೆ. ಕಾರಣ, ಸ್ಯಾಂಡಲ್ವುಡ್ನ ನಟರಾಕ್ಷಸ ಡಾಲಿ ಧನಂಜಯ್ ಅವರು ತಮ್ಮ ಮುದ್ದಿನ ಮಗುವಿಗಾಗಿ ಇದೇ ಪರಂಪರೆಯ ತೊಟ್ಟಿಲನ್ನು ಆರ್ಡರ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ತೊಟ್ಟಿಲಿಗೆ ಅಂತಹ ವಿಶೇಷತೆ ಏನಿದೆ? ಸಿನಿ ತಾರೆಯರು ಹಾಗೂ ರಾಜಕೀಯ ನಾಯಕರು ಯಾಕೆ ಈ ತೊಟ್ಟಿಲಿಗೆ ಮಾರು ಹೋಗ್ತಾರೆ? ಈ ಕಲೆಯ ಹಿಂದಿನ ಅಸಲಿ ಇತಿಹಾಸವೇನು? ನೋಡೋಣ ಬನ್ನಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಹೌದು, ಇತ್ತೀಚೆಗಷ್ಟೇ ತಂದೆಯಾದ ಸಂಭ್ರಮದಲ್ಲಿರುವ ನಟ ಧನಂಜಯ್ ತಮ್ಮ ಪುತ್ರನಿಗಾಗಿ ಕಲಘಟಗಿಯ ಸಾಂಪ್ರದಾಯಿಕ ತೊಟ್ಟಿಲನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಲಘಟಗಿಯ ಖ್ಯಾತ ಕುಶಲಕರ್ಮಿ ಶ್ರೀಧರ್ ಸಾಹುಕಾರ್ ಅವರ ಕುಟುಂಬಕ್ಕೆ ಈ ತೊಟ್ಟಿಲು ತಯಾರಿಸಲು ಆರ್ಡರ್ ನೀಡಲಾಗಿದೆ. ಪರಿಚಿತರಾದ ನಾರಾಯಣ್ ಕಲಾಲ್ ಅವರ ಮೂಲಕ ಡಾಲಿ ಈ ವಿಶೇಷ ತೊಟ್ಟಿಲನ್ನ ತಯಾರಿಸುವಂತೆ ಕೋರಿದ್ದಾರೆ. ತನ್ನ ಮಗುವಿನ ಮೊದಲ ನಿದ್ದೆ ಈ ಕಲಾತ್ಮಕ ತೊಟ್ಟಿಲಲ್ಲೇ ಇರಲಿ ಎಂಬುದು ಧನಂಜಯ್ ಅವರ ಆಸೆ. ಸುಮಾರು 400 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ಕಲೆಗೆ ಸಾಟಿ ಇನ್ನೊಂದಿಲ್ಲ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಬಡಿಗೇರ ಕುಟುಂಬಗಳು ತಲೆ ತಲಾಂತರದಿಂದ ಈ ಕಲೆಯನ್ನ ಉಳಿಸಿಕೊಂಡು ಬಂದಿವೆ. ಇದರ ವಿಶೇಷತೆ ಎಂದರೆ ಈ ತೊಟ್ಟಿಲುಗಳನ್ನು ಗಟ್ಟಿಮುಟ್ಟಾದ ಸಾಗವಾನಿ ಮರದಿಂದ ತಯಾರಿಸಲಾಗುತ್ತದೆ. ಇಲ್ಲಿ ಅರಗು ಮತ್ತು ನೈಸರ್ಗಿಕ ಬಣ್ಣಗಳನ್ನ ಬಳಸಲಾಗುತ್ತದೆ. ಇದು ಮಕ್ಕಳಿಗೆ ಯಾವುದೇ ರೀತಿಯ ಅಲರ್ಜಿ ಮಾಡುವುದಿಲ್ಲ. ತೊಟ್ಟಿಲಿನ ಮೇಲೆ ಕೃಷ್ಣ ಲೀಲೆ, ರಾಮಾಯಣ, ಮಹಾಭಾರತದ ಪ್ರಸಂಗಗಳು ಅಥವಾ ಗ್ರಾಹಕರು ಕೇಳಿದ ಚಿತ್ರಗಳನ್ನ ಅದ್ಭುತವಾಗಿ ಚಿತ್ರಿಸಲಾಗುತ್ತದೆ. ಒಮ್ಮೆ ಈ ತೊಟ್ಟಿಲು ಮನೆಗೆ ಬಂದರೆ ಕನಿಷ್ಠ 100ರಿಂದ 150 ವರ್ಷಗಳ ಕಾಲ ಹಾಳಾಗುವುದಿಲ್ಲ. ಅಂದರೆ ಮುತ್ತಜ್ಜ ಮಲಗಿದ್ದ ತೊಟ್ಟಿಲಲ್ಲಿ ಮೊಮ್ಮಗನು ಮಲಗಬಹುದು. ಕಲಘಟಗಿ ತೊಟ್ಟಿಲು ಬರೀ ಸಾಮಾನ್ಯ ಜನರ ಆಯ್ಕೆಯಲ್ಲ, ಇದು ಶ್ರೀಮಂತ ಪರಂಪರೆಯ ಗುರುತು. ಸಿನಿಮಾ ರಂಗದ ಡಾಕ್ಟರ್ ರಾಜ್ ಕುಟುಂಬವು ಈ ಕಲೆ ನಶಿಸಿ ಹೋಗುತ್ತಿದ್ದಾಗ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಸಂಬಂಧಿಕರಿಗಾಗಿ ಇಲ್ಲಿ ತೊಟ್ಟಿಲು ಆರ್ಡರ್ ಮಾಡಿ ಕಲೆಗೆ ಜೀವ ತುಂಬಿದ್ದರು. ಡಾಕ್ಟರ್ ಅಂಬರೀಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ಮಕ್ಕಳಿಗೆ ಇದೇ ಕಲಘಟಗಿ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ದರು. ಇನ್ನು ರಾಜಕೀಯ ನಾಯಕರುಗಳಾದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರವಾಡಕ್ಕೆ ಬಂದಾಗ ಅವರಿಗೆ ಕಲಘಟಗಿ ತೊಟ್ಟಿಲಿನ ಮಾದರಿಯನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಲಾಗಿತ್ತು. ಇಂದು ಈ ತೊಟ್ಟಿಲಿಗೆ ದೇಶ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ. ಒಂದು ತೊಟ್ಟಿಲು ತಯಾರಿಸಲು ಕುಶಲಕರ್ಮಿಗಳಿಗೆ ಕನಿಷ್ಠ 1ರಿಂದ 3 ತಿಂಗಳು ಬೇಕಾಗುತ್ತದೆ. ಇನ್ನು ಬೆಲೆ ವಿಚಾರಕ್ಕೆ ಬಂದರೆ ತೊಟ್ಟಿಲಿನ ಗಾತ್ರ, ಅದರ ಮೇಲಿರುವ ಕೆತ್ತನೆ ಮತ್ತು ಬಣ್ಣದ ಕೆಲಸದ ಮೇಲೆ ಬೆಲೆ ನಿರ್ಧರಿಸಲಾಗುತ್ತದೆ. ಸಾಮಾನ್ಯವಾಗಿ ಇವುಗಳ ಬೆಲೆ 25,000ದಿಂದ ಆರಂಭವಾಗಿ 1 ಲಕ್ಷದವರೆಗೆ ಇರುತ್ತದೆ. ಒಟ್ಟಿನಲ್ಲಿ ಆಧುನಿಕ ಜೀವನ ಶೈಲಿಯ ನಡುವೆಯೂ ನಮ್ಮ ಮಣ್ಣಿನ ಈ ತೊಟ್ಟಿಲ ಕಲೆ ಸಿನಿ ತಾರೆಯರ ಮನೆಗಳನ್ನ ತಲುಪುತ್ತಿದೆ ಎನ್ನುವುದು ಹೆಮ್ಮೆಯ ವಿಷಯ. ಡಾಲಿ ಧನಂಜಯ ಅವರ ಈ ನಡೆ ಸ್ಥಳೀಯ ಕುಶಲಕರ್ಮಿಗಳಿಗೆ ಮತ್ತಷ್ಟು ಉತ್ಸಾಹ ತುಂಬಿದೆ. ತಾಯಿ ಮಡಿಲಲ್ಲಿ ಮಲಗುವ ಮಗುವಿಗೆ ಈ ಕಲಘಟಗಿ ತೊಟ್ಟಿಲು ಸುಂದರ ಕನಸುಗಳನ್ನ ನೀಡಲಿ. ನಮ್ಮ ಮಣ್ಣಿನ ಈ ಕಲೆ ಹೀಗೆಯೇ 100 ಕಾಲ ಬೆಳಗಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ತೇಜಸ್, ಪ್ರಜಾನುಡಿ ಡಿಜಿಟಲ್, ಮೈಸೂರು.
ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.